ಬಿಹಾರದಲ್ಲಿ ಎಲೆಕ್ಷನ್ ಮತದಾರ ಪ್ರಕ್ರಿಯೆಯನ್ನು ಇಷ್ಟು ಅದು ಕಠಿಣಗೊಳಿಸಿದೆ ಅಂತಂದರೆ ಆ SIR ಪ್ರಕ್ರಿಯೆಯಲ್ಲಿ ಆ ಸ್ಕ್ರೂಟಿನಿಯಲ್ಲಿ ಅವರು ಕೇಳಿರುವಂತಹ ಮಾಹಿತಿಗಳು ದಾಖಲೆಗಳು ಮತ್ತು ಮತದಾರರ ಪಟ್ಟಿಯಲ್ಲಿ ಕೈಬಿಡಲಾದಂಥ ಮತದಾರರ ಸಂಖ್ಯೆ 47,000 57,000 ಇತ್ತೀಚೆಗೆ ಒಂದು ಮಹಾರಾಷ್ಟ್ರ ಎಲೆಕ್ಷನ್ ಟೈಮಲ್ಲಿ ಸಂಜೆ 5 ರಿಂದ 6 ಗಂಟೆ ಟೈಮಲ್ಲಿ ಸುಮಾರು 7 ರಿಂದ 8% ಜನ ಬಂದು ವೋಟ್ ಹಾಕಿದ್ರು ಅನ್ನೋ ವಿಚಾರಕ್ಕೂ ಕೂಡ ವಿರೋಧ ಪಕ್ಷ ಆ ಟೈಮಲ್ಲಿ ಹೆಂಗೆ ಎಷ್ಟು ಫ್ಲೋ ಬಂತು ವೋಟರ್ಸ್ದು ಅಂತ ಈ ಥರದ ಹಲವಾರು ವಿಚಾರಗಳು ಇವೆ. ಸೊ ಮತದಾರರ ಪಟ್ಟಿಯಲ್ಲಿ ಆಗ್ತಾ ಇರುವಂಥ ಲೋಪಗಳ ಬಗ್ಗೆ ಮಾತಾಡಿದ್ರು ಕೂಡ ಚುನಾವಣಾ ಆಯೋಗ ಅದನ್ನು ಸರಿಪಡಿಸುವಂತ ಮನಸ್ಸು ಮಾಡ್ತಾ ಇಲ್ಲ. ಖಂಡಿತ ಈ ತರ ಏನು ಲೋಪದೋಷ ಇದೆ ಅದು ಸರಿಪಡಿಸಬೇಕಾದದ್ದು ಸರ್ಕಾರಗಳ ಕರ್ತವ್ಯ. ಅದರಲ್ಲಿ ಏನು ನಾನು ಅದರ ಬಗ್ಗೆ ಎಲೆಕ್ಷನ್ ಕಮಿಷನ್ಗಳ ಕರ್ತವ್ಯ ಅದೇನಿದೆ ಅವ್ರ ಗಮನಕ್ಕೆ ನಾವು ತರಬೇಕಾಗುತ್ತೆ ಪ್ರೂಫ್ ಜೊತೆ ಈ ತರ ಆಗಿದೆ ಅಂತ. ಆದ್ರೆ ಇವೆಲ್ಲ ನೀವು ಹೇಳಿದಂಗೆ ಈ ಮತದಾರರ ಪಟ್ಟಿ ಪರಿಷ್ಕೃತೆ ಮತ್ತೆ ಈ ಬ್ಯಾಲೆಟ್ ಪೇಪರ್ ಮತ್ತೆ EVM ಇದು ಮೂರು ಒಂದೇ ಅಲ್ಲ. EVM ಬದಲಾಗಿ ಬ್ಯಾಲೆಟ್ ಪೇಪರ್ ತರಬೇಕು ಅಂದ್ರೆ EVM ಬಗ್ಗೆ ಏನಾದ್ರು ಸಾಕ್ಷ್ಯ ಕೊಡ್ಬೇಕು. ಈ ತರ ಆಗಿದೆ. ಸುಪ್ರೀಂ ಕೋರ್ಟ್ ಇಷ್ಟು ಸರಿ ಚೀಮಾರಿ ಹಾಕಿದ್ರು ಕೂಡ ಪದೇ ಪದೇ ಮನಮೋಹನ್ ಸಿಂಗ್ ಅವರು 2 ಸರಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ ಕರ್ನಾಟಕದಲ್ಲಿ 136 ಸೀಟ್ ಬಂದ ಮೇಲೂ ಕೂಡ EVM ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇವರು ಇದಕ್ಕೆ ಪ್ರೂಫ್ ಕೊಡ್ಬೇಕಾಗುತ್ತೆ.